ಭಾರತದೊಂದಿಗೆ ಸಂಘರ್ಷ, ಪಾಕಿಸ್ತಾನದಲ್ಲಿ ಹಣದುಬ್ಬರದ ಭೀತಿ. ಈ ಸಂಘರ್ಷದಿಂದ ಪಾಕ್ ಪಾಲಿಗೆ ಎಲ್ಲ ರೀತಿಯಲ್ಲೂ ದುಬಾರಿಯಾಗಿ ಪರಿಣಮಿಸುತ್ತೆ. ಪಾಕಿಸ್ತಾನದಲ್ಲಿ ಹಣದುಬ್ಬರ ಏರಿಕೆ ಆಗುತ್ತೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಸುಮಾರು 1 ಕೋಟಿ ಜನ ಹಸಿವಿನಿಂದ ಒದ್ದಾಡ್ತಾರೆ ಅಂತ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ. ಜೂನ್ನಲ್ಲಿ ಹಣದುಬ್ಬರ ಶೇಕಡ 5.5ರಿಂದ 7.5ಕ್ಕೆ ಏರಿಕೆಯಾಗೋ ಭೀತಿ ಇದೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಒಂದು ವೇಳೆ ಏನಾದರೂ ಭಾರತದ ಜೊತೆಗೆ ಸಂಘರ್ಷಕ್ಕಿಳಿದು ಯುದ್ಧ ಅಂತ ಮುಂದಾದ್ರೆ ಪಡಬಾರದ ಪಾಡು ಪಡಬೇಕಾಗುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಒಂದ್ ಕಡೆ ಏನೋ ಪಾಕಿಸ್ತಾನ ಯುದ್ಧೋನ್ಮಾದವನ್ನ ಮಾತಿನಲ್ಲಿ ತೋರಿಸ್ತಾ ಇದೆ, ಬಟ್ ಆರ್ಥಿಕವಾಗಿ ಆ ಪರಿಸ್ಥಿತಿಯಲ್ಲಿ ಇದೆಯಾ? ಭಾರತದ ಜೊತೆ ಸಂಘರ್ಷಕ್ಕಿಳಿಯೋ ಹಂತಕ್ಕೆ ಪಾಕಿಸ್ತಾನ ಯೋಚನೆ ಮಾಡಬಹುದಾ? ವಿಜಯ್, ಆರ್ಥಿಕವಾಗಿ ಪಾಕಿಸ್ತಾನ ಈಗ ಅತ್ಯಂತ ದುರ್ಬಲ ಸ್ಥಿತಿನಲ್ಲಿದೆ. ಈಗ ಪಾಕಿಸ್ತಾನದ ಜನರೇ ಅಣಕ ಮಾಡುವಂತಹ ರೀತಿಯಲ್ಲಿ ಹೇಳೋದಾದ್ರೆ ವಿಶ್ವದ ಅರ್ಧದಷ್ಟು ರಾಷ್ಟ್ರಗಳಿಂದ ಪಾಕಿಸ್ತಾನ ಸಾಲವನ್ನ ಪಡೆದಿದೆ. ಈ ಸಾಲವನ್ನ ಮರುಪಾವತಿಯನ್ನ ಮಾಡ್ಲಿಕ್ಕಾಗ್ದೇನೆ ಈಗ ಒದ್ದಾಡ್ತಾ ಇದೆ. ಈಗ ಮಾರ್ಚ್ ತಿಂಗಳಲ್ಲಿ ಅಷ್ಟೇನೆ IMF ನಿಂದ ಕೂಡ $2 ಬಿಲಿಯನ್ ಅಷ್ಟು ಹಣವನ್ನ ಸಾಲವಾಗಿ ಪಡೆದಿದೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ಒಂದ್ ಸ್ವಲ್ಪ ಆರ್ಥಿಕ ಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು, ಹಣದುಬ್ಬರ ಕೂಡ ಕಡಿಮೆ ಆಗಿತ್ತು. ಆದ್ರೆ ಈಗ ಭಾರತದೊಂದಿಗಿನ ಸಂಘರ್ಷದಿಂದಾಗಿ ಪಾಕಿಸ್ತಾನದಲ್ಲಿ ಮತ್ತೆ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇದೆ. ಈಗ ಜೂನ್ 2025 ವೇಳೆಗೆ ಪಾಕಿಸ್ತಾನದಲ್ಲಿ ಹಣದುಬ್ಬರ ಕೂಡ ಶೇಕಡ 5.5ರಿಂದ 7.5ಕ್ಕೆ ಏರಿಕೆ ಆಗ್ತಕ್ಕಂಥ ಭೀತಿ ಕೂಡ ಕಾಣ್ತಾ ಇದೆ. ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಈಗಾಗಲೇ ಪಾಕಿಸ್ತಾನದಲ್ಲಿ ಏರಿಕೆ ಆಗಿದೆ. 1 ಕೆಜಿ ಅಕ್ಕಿಯ ಬೆಲೆ $340ಗೆ ಏರಿಕೆ ಆಗಿದೆ. ಇನ್ನು 1 ಕೆಜಿ ಚಿಕನ್ ನ ಬೆಲೆ ಕೂಡ $800ಗೆ ಏರಿಕೆ ಆಗಿದೆ. ಇದೇ ರೀತಿ ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಪಾಕಿಸ್ತಾನದಲ್ಲಿ ಗಗನಮುಖಿಯಾಗಿವೆ. ಎಲ್ಲಾ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇರೋದ್ರಿಂದ ಜನ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಆಗದೇನೆ ಪರದಾಡುವಂತಹ ಪರಿಸ್ಥಿತಿನಲ್ಲಿ ಇದ್ದಾರೆ. ಜೊತೆಗೆ ಪಾಕಿಸ್ತಾನದಲ್ಲಿ ಸುಮಾರು 1 ಕೋಟಿಯಷ್ಟು ಜನರು ಹಸಿವಿನಿಂದ ಬಳಲ್ತಾರೆ. ಆಹಾರದ ಕೊರತೆ ಎದುರಾಗುತ್ತೆ ಅಂತ ವಿಶ್ವ ಬ್ಯಾಂಕ್ ಕೂಡ ಅಧಿಕೃತವಾಗಿನೇ ಹೇಳಿದೆ. ಈಗ ಪಾಕಿಸ್ತಾನದ ಜನ ಒಂದ್ ಕಡೆ ಹಸಿವಿನಿಂದ ಬಳಲ್ತಾ ಇದ್ದಾರೆ, ಆಹಾರದ ಕೊರತೆ ಇದೆ. ಆದ್ರೂ ಕೂಡ ಪಾಕಿಸ್ತಾನ ಭಾರತದೊಂದಿಗೆ ನಾವು ಯುದ್ಧವನ್ನ ಮಾಡ್ತೇವೆ, ನಮ್ಮ ಹತ್ರ ಅಣ್ವಸ್ತ್ರಗಳಿವೆ, ಈಗ 130 ಅಣ್ವಸ್ತ್ರ ಸಿಡಿತಲೆಗಳು ಭಾರತದತ್ತ ಮುಖ ಮಾಡಿವೆ ಅಂತೇಳಿ ಪಾಕಿಸ್ತಾನದ ಸಚಿವರುಗಳು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಈಗ ಪಾಕಿಸ್ತಾನದಲ್ಲಿ ಇರತಕ್ಕಂಥ ಆಂತರಿಕ ಸಮಸ್ಯೆಗಳನ್ನ ಆಗ್ಬೋದು, ಈ ಆರ್ಥಿಕ ಸಂಕಷ್ಟವನ್ನ ಆಗ್ಬೋದು ಬಗೆಹರಿಸಿಕೊಳ್ಳೋದ್ರ ಕಡೆಗೆ ಪಾಕಿಸ್ತಾನದ ನಾಯಕರುಗಳು ಗಮನವನ್ನ ಕೊಡದೇನೆ ಈಗ ಭಾರತದೊಂದಿಗೆ ಸಂಘರ್ಷವನ್ನ ಮಾಡ್ತಾ ಇದ್ದಾರೆ ಮತ್ತು ಭಾರತದ ವಿರುದ್ಧ ಯುದ್ಧವನ್ನ ನಾವು ಮಾಡ್ತೇವೆ, ಭಾರತವನ್ನ ಸೋಲಿಸ್ತೇವೆ ಅಂತ ಹೇಳಿ ಉದ್ದಟತನದ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ಪಾಕಿಸ್ತಾನದಲ್ಲಿನ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿ ಹೋಗಿದೆ. ಈಗ ಮತ್ತಷ್ಟು ಹದಗೆಡ್ತಕ್ಕಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಒಂದ್ ವೇಳೆ ಏನಾದ್ರೂ ಕೂಡ ಭಾರತದ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆದ್ರೆ ಅಥವಾ ಮಿನಿ ಸಂಘರ್ಷವೇ ನಡೆದ್ರೂ ಕೂಡ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಮತ್ತಷ್ಟು ಅಧೋಗತಿಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.